ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮಂಡಕ್ಕಿ ಒಗ್ಗರಣೆ ಅಥವಾ ಪುರಿ ಉಸ್ಲಿನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಕುಡಿಯೋ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ನಾನು ಕಡಲೆಪುರಿನ ಹಾಕ್ಕೊತಾ ಇದ್ದೀನಿ. ಈ ಕಡಲೆಪುರಿನ ನೀಟಾಗಿ ನಾವು ನೆನೆಸ್ಕೊಬೇಕು. ಅದು ಕರುಮ್ ಅನ್ನೋದೆಲ್ಲ ಹೋಗ್ಬಿಟ್ಟು ಸಾಫ್ಟಾಗಿ ಆಗಬೇಕು. ಅಲ್ಲಿವರೆಗೂ ಇದನ್ನು ನೀಟಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ಇದರಲ್ಲಿರೋ ನೀರನ್ನೆಲ್ಲ ನಾವು ನೀಟಾಗಿ ಹಿಂಡಿಬಿಟ್ಟು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಕ್ಕೊಬೇಕು. ನೆನಪಿರಲಿ, ಕಡಲೆಪುರಿಯಲ್ಲಿ ಒಂಚೂರು ನೀರು ಇರಬಾರ್ದು. ನಾವು ಎಷ್ಟು ಕಡಲೆಪುರಿಯಲ್ಲಿ ಉಸ್ಲಿ ಮಾಡ್ತೀವೋ ಅಷ್ಟೆಲ್ಲ ಕಡಲೆಪುರಿನೂ ಇದೇ ಪ್ರಾಸೆಸ್ನ ಫಾಲೋ ಮಾಡಿಬಿಟ್ಟು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ನಾವು ಎತ್ತಿ ಇಟ್ಕೊಬೇಕು. ನೋಡಿ, ನಾನು ಎಲ್ಲ ಕಡಲೆಪುರಿನೂ ಕೂಡ ಸಪ್ರೇಟ್ ಮಾಡ್ಕೊಂಡಾಯಿತು. ಸೊ ಇದಕ್ಕೆ ಒಂದು ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ. ಅದರ ಜೊತೆಗೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಸಪ್ರೇಟ್ ಪಾತ್ರೆಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಂಬೆಹಣ್ಣು ರಸ ಎಲ್ಲದಕ್ಕೂ ಕೂಡ ಮಿಕ್ಸ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಇದಕ್ಕೆ ಕಡಲೆ ಬೀಜನ ಹಾಕ್ಕೊಂಡು ಇದು ಬ್ರೌನಿಷ್ ಆಗೋವರೆಗೂ ಸ್ವಲ್ಪ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದಾದ ನಂತರ ನಾನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಜೀರಿಗೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕಿಟ್ಟು ಫ್ರೈ ಮಾಡಬೇಕು. ಅದಾದ ನಂತರ 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಮತ್ತು ಒಂದು 4 ಹಸಿಮೆಣಸಿನ್ಕಾಯಿನ ಹಾಕಿಬಿಟ್ಟು ಮತ್ತೆ ಇದನ್ನು ಫ್ರೈ ಮಾಡಬೇಕು. ಇದ್ರ ಜೊತೆಗೇ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಉದ್ದುಗೆ ಹೆಚ್ಕೊಂಡು ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಅರಿಶಿನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡಬೇಕು. ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಈ ರೀತಿ ಸಾಫ್ಟ್ ಆಗಿದ್ದರೆ ನಾವು ಕಡಲೆಪುರಿನ ಹಾಕ್ಕೊಬೋದು. ಸೊ ಈ ರೀತಿ ಸಾಫ್ಟ್ ಆದ ನಂತರ ನಾವು ಯಾವ ಕಡಲೆಪುರಿನ ತೊಳೆದ್ಬಿಟ್ಟು ನೀರನ್ನು ಸಪ್ರೇಟ್ ಮಾಡಿ ಎತ್ತಿಕೊಂಡಿರ್ತೀವೋ ಆ ಕಡಲೆಪುರಿ ಎಲ್ಲದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಕಲರು ಮತ್ತು ಈರುಳ್ಳಿ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಆವಾಗಲೇ ಎತ್ತಿಕೊಂಡಿರ್ತೀವಲ್ಲ ಕಡಲೆ ಬೀಜನ, ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಮಂಡಕ್ಕಿ ಒಗ್ಗರಣೆ ಮತ್ತು ಪುರಿ ಉಸ್ಲಿ ರೆಡಿ ಆಗಿರುತ್ತೆ.